ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಶಸ್ಸಿನ ಗುಟ್ಟು ಇದೇ ನೋಡಿ. ಯಶಸ್ಸು ಇದನ್ನು ಕೇಳಿದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತದೆಯೋ, ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಕೂಡ ಅಷ್ಟೇ ಅಗತ್ಯ. ಅದಲ್ಲದೆ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲ. ಅದೆಷ್ಟೋ ಸಲ ಗುರಿಯತ್ತ ಹೆಜ್ಜೆ ಹಾಕುವಾಗ ಸೋಲು ಎನ್ನುವುದು ಬೆಂಬಿಡದೆ ಕಾಡಬಹುದು. ಈ ವೇಳೆಯಲ್ಲಿ ನಿರಂತರವಾದ ಪ್ರಯತ್ನಗಳು ನಡೆಯುತ್ತಿರಲೇಬೇಕು. ಅದರೊಂದಿಗೆ ಈ 3 ವಿಷಯಗಳನ್ನು ತಿಳಿದವರು ಮಾತ್ರ ಯಶಸ್ಸನ್ನ ಗಳಿಸುತ್ತಾರೆ. ಆಚಾರ್ಯ ಚಾಣಕ್ಯನ ಮಾತುಗಳು ಯಶಸ್ವಿಯಾಗಲು ಕಾರಣವಾಗುತ್ತವೆ. ಇದರಿಂದ ಸುಲಭವಾಗಿ ನೀವು ಗುರಿಯನ್ನು ಸಾಧಿಸಬಹುದು. ಯಶಸ್ಸು ಯಾರಿಗೆ ತಾನೇ ಬೇಡ? ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ತಾನು ಏನನ್ನು ಅಂದುಕೊಂಡಿದ್ದೇವೆಯೋ ಅದನ್ನ ಸಾಧಿಸಬೇಕು. ಗೆಲುವು ಎನ್ನುವುದು ನನ್ನದಾಗಬೇಕೆಂದು ಬಯಸುವುದು ಸಹಜ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಈ 3 ಅಕ್ಷರಕ್ಕಾಗಿಯೇ ಹೋರಾಡುತ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಯಶಸ್ಸು ಬೇಕು ಎನ್ನುವುದು ಇರುತ್ತದೆ. ಆದರೆ ಈ ಗೆಲುವಿನೊಂದಿಗೆ ಅದೃಷ್ಟವಿದ್ದು ಬಿಟ್ಟರೆ ವ್ಯಕ್ತಿಯನ್ನ ಪ್ರಪಂಚದಲ್ಲಿ ಹಿಡಿಯಲು ಸಾಧ್ಯವೇ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಲೇ ಹೋಗುತ್ತದೆ. ಆಚಾರ್ಯ ಚಾಣಕ್ಯನು ಈ 3 ವಿಷಯಗಳಲ್ಲಿ ಎಡವಿದರೆ ಗೆಲುವು ಎನ್ನುವುದು ದೂರವಾಗುತ್ತದೆ ಎಂದು ಹೇಳಿದ್ದಾರೆ. ಹೀಗಾಗಿ ಯಶಸ್ಸಿನ ಹಿಂದೆ ಓಡುವ ವ್ಯಕ್ತಿಯು ಈ 3 ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನ ವಹಿಸಬೇಕು. ಮೊದಲನೆಯದಾಗಿ, ಸ್ನೇಹಿತರನ್ನ ಆಯ್ಕೆ ಮಾಡುವಾಗ ಜಾಗರೂಕರಾಗಿರಿ. ಪ್ರತಿಯೊಬ್ಬರ ಜೀವನದಲ್ಲಿ ಸ್ನೇಹಿತರ ಪಾತ್ರ ಅಗಾಧವಾಗಿದೆ. ಹೀಗಾಗಿ ಸ್ನೇಹಿತರನ್ನ ಆಯ್ಕೆ ಮಾಡುವಲ್ಲಿ ಯಾವುದೇ ವ್ಯಕ್ತಿ ಜಾಗರೂಕರಾಗಿರಬೇಕು. ಸರಿಯಾದ ವ್ಯಕ್ತಿಯನ್ನೇ ಸ್ನೇಹಿತನನ್ನಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಸಂತೋಷ ಮತ್ತು ದುಃಖದಲ್ಲಿ ನಿಮ್ಮನ್ನ ಬೆಂಬಲಿಸುವವರು ಮತ್ತು ಕೆಟ್ಟ ಸಮಯದಲ್ಲಿ ಯಾರು ನಿಲ್ಲುತ್ತಾರೋ ಅವರೇ ನಿಜವಾದ ಸ್ನೇಹಿತರು. ಒಬ್ಬ ಒಳ್ಳೆಯ ಸ್ನೇಹಿತನು ಒಳ್ಳೆಯ ಕೆಲಸಕ್ಕೆ ಸದಾ ಬೆಂಬಲವಾಗಿ ನಿಲ್ಲುತ್ತಾನೆ. ಆದರೆ ಕೆಟ್ಟ ವ್ಯಕ್ತಿಯ ಸ್ನೇಹವು ಕೆಲಸ ಹಾಗೂ ಗುರಿಯ ಮೇಲೆ ಏಕಾಗ್ರತೆಯನ್ನ ಬದಲಿಸುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸ್ನೇಹಿತನು ಕೆಟ್ಟ ಜನರ ಸಹವಾಸದಲ್ಲಿ ಬಿದ್ದರೆ ತಕ್ಷಣವೇ ಆ ಸ್ನೇಹಕ್ಕೆ ವಿದಾಯವನ್ನು ಹೇಳಿ ಎಂದು ಚಾಣಕ್ಯರು ಹೇಳಿದ್ದಾರೆ. ಎರಡನೆಯದಾಗಿ, ತಾಳ್ಮೆ ಮತ್ತು ಸಂಯಮವಿರಲಿ. ಯಾವುದೇ ಗುರಿಯನ್ನ ಸಾಧಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹೀಗಾಗಿ ನಿರಂತರವಾಗಿ ಕೆಲಸ ಮಾಡುವುದು ಬಹಳ ಮುಖ್ಯ. ತಾಳ್ಮೆ ಮತ್ತು ಸಂಯಮ ಗುಣಗಳು ಒಬ್ಬ ವ್ಯಕ್ತಿಯನ್ನ ಕಷ್ಟಕರ ಸಂದರ್ಭಗಳಿಂದ ಹೊರಬರಲು ಸಹಾಯ ಮಾಡುತ್ತವೆ. ಯಾವುದೇ ವಿಷಯದಲ್ಲಿ ಆತುರ ಪಡುವ ಬದಲು ತಾಳ್ಮೆಯಿಂದ ಶ್ರದ್ಧೆಯನ್ನು ವಹಿಸಿ ಕೆಲಸ ಮಾಡುವತ್ತ ಗಮನವನ್ನು ಹರಿಸಿ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೂರನೆಯದಾಗಿ, ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳಿ. ಗೆಲುವಿನ ಜೀವನವು ನಿಮ್ಮದಾಗಲು ಸಮಯವನ್ನ ನೀವು ಸರಿಯಾಗಿ ಬಳಸಿಕೊಳ್ಳಬೇಕು. ಸಮಯವನ್ನ ವ್ಯರ್ಥ ಮಾಡುವವರು ಬದುಕಿನಲ್ಲಿ ಏನನ್ನೂ ಸಹ ಸಾಧಿಸಲು ಸಾಧ್ಯವಿಲ್ಲ. ಸಮಯವನ್ನ ಗೌರವಿಸುವ ಹಾಗೂ ಸರಿಯಾದ ಸಮಯಕ್ಕೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವ ವ್ಯಕ್ತಿ ಮಾತ್ರ ಜೀವನದಲ್ಲಿ ಯಶಸ್ಸಿಗೆ ಹತ್ತಿರವಾಗುತ್ತಾನೆ. ಹೀಗಾಗಿ ಸಮಯದ ಸದುಪಯೋಗ ಪಡಿಸಿಕೊಳ್ಳುವ ಗುಣವಿರಬೇಕು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ.